ಕಾಫಿ ನಾಡಿಗೆ ಬರುವಂತ ಪ್ರವಾಸಿಗರ ಸಂಖ್ಯೆಯಲ್ಲಿ ತೀವ್ರ ಇಳಿಮುಖವಾಗ್ತಾ ಇದೆ. ಪ್ರವಾಸಿಗರನ್ನ ಅವಲಂಬಿಸಿ ನಡೆಸ್ತಾ ಇದ್ದಂತ ವ್ಯಾಪಾರ ಉದ್ಯಮಕ್ಕೂ ಈಗ ಪೆಟ್ಟು ಬಿದ್ದಿದೆ. ಮುಳ್ಳಯ್ಯನಗಿರಿ ಪ್ರವಾಸಿಗರ ನಿಯಂತ್ರಣ ಕ್ರಮವೇ ಇದೀಗ ಉರುಳಾಯ್ತಾ ಹಾಗಾದ್ರೆ ಕಾಫಿ ನಾಡಿಗೆ? ವಾರಾಂತ್ಯ ಸಾಲು ಸಾಲು ರಜೆ ಬಂದರೂ ಕೂಡ ಗಿರಿ ಪ್ರದೇಶಕ್ಕೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಸೇರಿದಂತೆ ಗಿರಿ ಪ್ರದೇಶದ ಸುರಕ್ಷತೆಗೆ ಆದ್ಯತೆಯನ್ನ ಕೊಡಬೇಕು. ಗಿರಿ ಪ್ರದೇಶಕ್ಕೆ ಪ್ರವಾಸಕ್ಕೆ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆಯನ್ನ ಮಾಡಬೇಕು. 2 ತಿಂಗಳಿನಿಂದ ಜಾರಿಯಾಗಿರುವಂತಹ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ದಿನಕ್ಕೆ 1200 ವಾಹನಗಳಿಗಷ್ಟೇ ಅವಕಾಶವನ್ನ ನೀಡಿದ ಜಿಲ್ಲಾಡಳಿತ. ರಾಜ್ಯದ ಅತ್ಯಂತ ಎತ್ತರ ಪ್ರದೇಶವಾದಂಥ ಮುಳ್ಳಯ್ಯನಗಿರಿ ಸೇರಿದಂತೆ ಗಿರಿ ತಪ್ಪಲಿನ ಪ್ರದೇಶವನ್ನು ವೀಕ್ಷಣೆಗೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿರುವಂಥದ್ದು. ಅದು ಕೂಡ ಜಿಲ್ಲಾಡಳಿತ ಮಾಡಿರುವಂಥ ಆನ್ಲೈನ್ ವ್ಯವಸ್ಥೆಯಿಂದಾಗಿ, ಆನ್ಲೈನ್ ಬುಕ್ಕಿಂಗಿಂದಾಗಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ ಎನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿರುವಂಥದ್ದು. ನಾನೀಗ ಚಿಕ್ಕಮಗಳೂರಿನ NMDC ಚೆಕ್ ಪೋಸ್ಟ್ ಬಳಿ ಇರುವಂಥದ್ದು. ಇಲ್ಲಿ ಜಿಲ್ಲಾಡಳಿತ ಹೊಸದಾಗಿ ಆನ್ಲೈನ್ ವ್ಯವಸ್ಥೆ ಮಾಡಿದ್ದರಿಂದ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗ್ತಿದೆ ಅನ್ನೋದು ಇಲ್ಲಿನ ಸ್ಥಳೀಯರ ಒಂದು ಅಭಿಪ್ರಾಯವಾಗಿರುವಂಥದ್ದು. ಈಗಾಗಲೇ ಗಿರಿ ಪ್ರದೇಶದಲ್ಲಿ 100 ಹೋಮ್ ಸ್ಟೇ ಮತ್ತು 10 ರೆಸಾರ್ಟ್ಗಳು ಕೂಡ ಇರುವಂಥದ್ದು. ಆ ರೆಸಾರ್ಟ್ಗಳಿಗೆ ಪ್ರವಾಸಿಗರ ಸಂಖ್ಯೆಯು ಕೂಡ ಈಗ ಪ್ರವಾಸಿಗರ ಇಳಿಮುಖವಾಗಿರುವಂಥದ್ದು. ಹಾಗೆಯೇ ಹೋಮ್ ಸ್ಟೇಯಲ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂಥದ್ದು. ಆನ್ಲೈನ್ನ ಬುಕ್ಕಿಂಗ್ ವ್ಯವಸ್ಥೆ ಇರುವುದರಿಂದಾಗಿ ಸಹಜವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೆಯೇ ಹೊರ ರಾಜ್ಯಗಳಿಂದಲೂ ಕೂಡ ಬರುವಂಥ ಪ್ರವಾಸಿಗರಿಗೆ ಇದರ ಮಾಹಿತಿ ಇರುವುದಿಲ್ಲ. ಹಾಗಾಗಿ ಪ್ರತಿದಿನವೂ ಕೂಡ ದಿನಕ್ಕೆ ಒಂದರಂತೆ 1200 ವಾಹನಗಳಿಗೆ ಮಾತ್ರ ಇಲ್ಲಿ ಜಿಲ್ಲಾಡಳಿತ ಅವಕಾಶವನ್ನು ಕೂಡ ಕೊಟ್ಟಿರುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಪ್ರತಿನಿತ್ಯ ಕೂಡ ಹಿಂದೆ ಒಂದು ಮುಕ್ತವಾದಂಥ ಅವಕಾಶ ಇತ್ತು. ಚೆಕ್ ಪೋಸ್ಟ್ನ ಬಳಿ ಒಂದಿಷ್ಟು ನಿಗದಿತ ಶುಲ್ಕವನ್ನು ಪಾವತಿ ಮಾಡಿ ಇಲ್ಲಿಂದ ಗಿರಿ ಪ್ರದೇಶಕ್ಕೆ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಸೇರಿದಂತೆ ದತ್ತಪೀಠ, ಮಾಣಿಕ್ಯದಾರ, ಗಾಳಿಕೆರೆಗೆ ಇಲ್ಲಿಂದ ಪ್ರವಾಸಿಗರು ತೆರಳಿ ಪ್ರವಾಸಿಗ ಒಂದು ನಿಸರ್ಗದ ಸೊಬಗನ್ನು ಸವಿದು ವಾಪಸ್ ತೆರಳ್ತಾ ಇದ್ರು. ಹಾಗೆಯೇ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಭೇಟಿಯನ್ನು ಕೂಡ ಕೊಡ್ತಾ ಇದ್ರು. ಆದರೆ ಇದೀಗ ಜಿಲ್ಲಾಡಳಿತ ಹೊಸದಾಗಿ ಆನ್ಲೈನ್ ವ್ಯವಸ್ಥೆ ಮಾಡಿದ್ರಿಂದಾಗಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗ್ತಿದೆ ಅನ್ನೋದು ಇಲ್ಲಿನ ಒಂದು ಸ್ಥಳೀಯರ ಅಭಿಪ್ರಾಯವಾಗಿರುವಂಥದ್ದು. ಅದರ ಜೊತೆಗೆ ಪ್ರವಾಸಿಗರನ್ನ ನೆಚ್ಚಿ ಸಾಕಷ್ಟು ಒಂದು ಉದ್ಯಮಗಳು ಕೂಡ ಇಲ್ಲಿ ನಡೀತಾ ಇತ್ತು. ಅದರಲ್ಲೂ ಕೂಡ ಹೋಟೆಲ್ ಉದ್ಯಮಗಳು ಹಾಗೆಯೇ ಹೋಮ್ ಸ್ಟೇ ರೆಸಾರ್ಟ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಇದ್ವು. ಆದರೆ ಇದೀಗ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿರುವಂಥದ್ದು. ವಾರಾಂತ್ಯ ದಿನಗಳು ಸೇರಿದಂತೆ ದಿನವೂ ಕೂಡ ವಾಹನಗಳ ಸಂಖ್ಯೆ ಕೂಡ ಇಳಿಮುಖವಾಗಿರುವಂಥದ್ದು. ಈ ಹಿಂದೆ ಅಂದರೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭೇಟಿಯನ್ನು ಕೂಡ ಕೊಡ್ತಾ ಇದ್ರು. ವಾರಾಂತ್ಯದ ದಿನಗಳಲ್ಲೇ ಸರಿಸುಮಾರು 2000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಾಹನಗಳಲ್ಲಿ ಭೇಟಿಯನ್ನು ಕೊಟ್ಟು ಗಿರಿಯ ಸೊಬಗನ್ನು ಕೂಡ ಸವಿತಾ ಇದ್ರು. ಆದರೆ ಇದೀಗ ವಾರಾಂತ್ಯದ ದಿನ ಸೇರಿದಂತೆ ಮಧ್ಯದಲ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಇಳಿಮುಖವಾಗಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತಕ್ಕೆ ಹೋಮ್ ಸ್ಟೇ ಮಾಲೀಕರು ಹಾಗೆಯೇ ಇಲ್ಲಿನ ಹೋಟೆಲ್ಗಳನ್ನು ನಡೆಸುವಂತಹ ವ್ಯಾಪಾರಸ್ಥರು ಕೂಡ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಷರತ್ತುಗಳನ್ನು ವಿಧಿಸಿ ಆದರೆ ಆನ್ಲೈನ್ನ ವ್ಯವಸ್ಥೆಯನ್ನು ತೆಗಿಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂದರೆ ಈ ತಿಂಗಳ ಅವಧಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಗಿರಿ ಪ್ರದೇಶ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿರುವಂಥದ್ದು. ಹಾಗಾಗಿ ಇದು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಭಾಳ ದೊಡ್ಡ ಹೊಡೆತ ಅಂತಲೇ ಈಗಾಗಲೇ ತಿಳಿದು ಬರ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.